ಎಲ್ಲರಿಗೂ ನಮಸ್ಕಾರಗಳು. ಪ್ರಚಲಿತ ಘಟನೆಗಳ ತರಗತಿಗಳಿಗೆ ಸ್ವಾಗತ. ಈ ದಿನ ನಾವು ಮುಂಬರುವ ಪರೀಕ್ಷೆಗಳಿಗೆ ಅತಿ ಉಪಯುಕ್ತವಾಗಲಿರುವ ಪ್ರಚಲಿತ ಘಟನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಿ. ಮೊದಲನೇದಾಗಿ ಕಲ್ಲಿದ್ದಲು ಅನಿಲೀಕರಣ, ಕೋಲ್ ಗ್ಯಾಸಿಫಿಕೇಶನ್. ಕಲ್ಲಿದ್ದಲು ಸಚಿವಾಲಯವು ಕಲ್ಲಿದ್ದಲು ಅನಿಲೀಕರಣ ಹಣಕಾಸು ಪ್ರೋತ್ಸಾಹ ಯೋಜನೆಯ ವರ್ಗ 2ರ ಅಡಿಯಲ್ಲಿ ಆಯ್ದ ಅರ್ಜಿದಾರರೊಂದಿಗೆ ಕಲ್ಲಿದ್ದಲು ಅನಿಲೀಕರಣ ಘಟಕ ಅಭಿವೃದ್ಧಿ ಮತ್ತು ಉತ್ಪಾದನಾ ಒಪ್ಪಂದಕ್ಕೆ ಸಹಿ ಹಾಕಿದೆ. ಕಲ್ಲಿದ್ದಲು ಅನಿಲೀಕರಣವು ಒಂದು ಉಷ್ಣ ರಾಸಾಯನಿಕ ಥರ್ಮೋಕೆಮಿಕಲ್ ಪ್ರಕ್ರಿಯೆಯಾಗಿದ್ದು, ಇದು ಕಲ್ಲಿದ್ದಲನ್ನು ಸಿಂಗ್ಯಾಸ್ ಆಗಿ ಪರಿವರ್ತಿಸುತ್ತದೆ. ಮುಖ್ಯವಾಗಿ ಕಾರ್ಬನ್ ಮೊನಾಕ್ಸೈಡ್, ಹೈಡ್ರೋಜನ್, ಕಾರ್ಬನ್ ಡೈಆಕ್ಸೈಡ್, ಮೀಥೇನ್ ಮತ್ತು ನೀರಿನ ಆವಿಗಳಿಂದ ಕೂಡಿದ ಸಂಶ್ಲೇಷಿತ ಅನಿಲವಾಗಿದೆ. ಕಲ್ಲಿದ್ದಲನ್ನು ಹೆಚ್ಚಿನ ತಾಪಮಾನದಲ್ಲಿ ನಿಯಂತ್ರಿತ ಪ್ರಮಾಣದ ಆಮ್ಲಜನಕ ಮತ್ತು ಉಗಿಯೊಂದಿಗೆ ಪ್ರತಿಕ್ರಿಯಿಸಿ ಸಿಂಗ್ಯಾಸ್ ಉತ್ಪಾದಿಸಲಾಗುತ್ತದೆ. ಸಿಂಗ್ಯಾಸ್ ಅಥವಾ ಸಂಶ್ಲೇಷಣಾ ಅನಿಲ ವಿವಿಧ ಅನುಪಾತಗಳಲ್ಲಿ ಹೈಡ್ರೋಜನ್ ಮತ್ತು ಕಾರ್ಬನ್ ಮೊನಾಕ್ಸೈಡ್ನ ಮಿಶ್ರಣವಾಗಿದೆ. ಈ ಅನಿಲವು ಸಾಮಾನ್ಯವಾಗಿ ಕೆಲವು ಇಂಗಾಲದ ಡೈಆಕ್ಸೈಡ್ ಮತ್ತು ಮೀಥೇನ್ ಅನ್ನು ಹೊಂದಿರುತ್ತದೆ. ಇದನ್ನು ಮುಖ್ಯವಾಗಿ ಅಮೋನಿಯಾ ಅಥವಾ ಮೆಥನಾಲ್ ಉತ್ಪಾದಿಸಲು ಬಳಸಲಾಗುತ್ತದೆ. ಸಿಂಗ್ಯಾಸ್ ದಹನಕಾರಿ ಇಂಧನವಾಗಿ ಬಳಸಬಹುದು. ಐತಿಹಾಸಿಕವಾಗಿ ಗ್ಯಾಸೋಲಿನ್ ಪೂರೈಕೆ ಸೀಮಿತವಾಗಿದ್ದಾಗ ಇದನ್ನು ಗ್ಯಾಸೋಲಿನ್ಗೆ ಬದಲಿಯಾಗಿ ಬಳಸಲಾಗಿದೆ. ಉದಾಹರಣೆಗೆ, ಎರಡನೇ ಮಹಾಯುದ್ಧದ ಸಮಯದಲ್ಲಿ ಯುರೋಪ್ನಲ್ಲಿ ಕಾರುಗಳಿಗೆ ವಿದ್ಯುತ್ ನೀಡಲು ಮರದ ಅನಿಲವನ್ನು ಬಳಸಲಾಗುತ್ತಿತ್ತು. ಸಿಂಗ್ಯಾಸ್ಗಳನ್ನು ವಿದ್ಯುತ್ ಉತ್ಪಾದನೆ, ಮೆಥನಾಲ್ ಉತ್ಪಾದನೆ, ರಸಗೊಬ್ಬರಗಳು ಮತ್ತು ನೈಸರ್ಗಿಕ ಅನಿಲಕ್ಕೆ ಬದಲಿಯಾಗಿ ಬಳಸಲಾಗುತ್ತದೆ. ಕಲ್ಲಿದ್ದಲು ಅನಿಲೀಕರಣ ಪ್ರಕ್ರಿಯೆ. ಮೇಲ್ಮೈ ವಿಸ್ತೀರ್ಣವನ್ನು ಹೆಚ್ಚಿಸಲು ಕಲ್ಲಿದ್ದಲನ್ನು ನುಣ್ಣಗೆ ಪುಡಿ ಮಾಡಲಾಗುತ್ತದೆ. ಪುಡಿ ಮಾಡಿದ ಕಲ್ಲಿದ್ದಲನ್ನು ಸೀಮಿತ ಆಮ್ಲಜನಕ ಮತ್ತು ಉಗಿ ಇರುವ ರಿಯಾಕ್ಟರ್ಗೆ ಪೂರೈಸಲಾಗುತ್ತದೆ. ಕಲ್ಲಿದ್ದಲು ಭಾಗಶಃ ಆಕ್ಸಿಡೀಕರಣದಿಂದಾಗಿ ಸಿಂಗ್ಯಾಸ್ ಘಟಕಗಳಾಗಿ ವಿಭಜನೆಯಾಗುತ್ತದೆ. ಕಚ್ಚಾ ಸಿಂಗ್ಯಾಸ್ಗಳಿಂದ ಟಾರ್, ಗಂಧಕ ಮತ್ತು ಧೂಳಿನಂತಹ ಕಲ್ಮಶಗಳನ್ನು ತೆಗೆದುಹಾಕಲಾಗುತ್ತದೆ. ಈ ಪ್ರಕ್ರಿಯೆಯನ್ನು ಅನಿಲ ಶುಚಿಗೊಳಿಸುವಿಕೆ ಅಂತ ಹೇಳಿ ಕರಿತೀವಿ. ಕಲ್ಲಿದ್ದಲಿನ ಅನಿಲೀಕರಣ ಪ್ರಕ್ರಿಯೆಯಲ್ಲಿ ಒಟ್ಟು 4 ಹಂತಗಳು. 1 ತಯಾರಿ, 2ನೇದು ಅನಿಲೀಕರಣ ರಿಯಾಕ್ಟರ್, 3 ರಾಸಾಯನಿಕ ಕ್ರಿಯೆಗಳು, 4 ಅನಿಲ ಶುಚಿಗೊಳಿಸುವಿಕೆ. ನೆಕ್ಸ್ಟ್, ಅರಣ್ಯಗಳ ಕುರಿತಾದ ವಿಶ್ವಸಂಸ್ಥೆಯ ವೇದಿಕೆ ಯುನೈಟೆಡ್ ನೇಷನ್ಸ್ ಫೋರಮ್ ಆನ್ ಫಾರೆಸ್ಟ್ಸ್ 20 ಅಂದರೆ 20ನೇ ಅಧಿವೇಶನ ಇದು, ಅದಕ್ಕೆ 20 ಅಂತ ಇದೆ. ಇತ್ತೀಚೆಗೆ ನ್ಯೂಯಾರ್ಕ್ನಲ್ಲಿರುವ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ನಡೆದ ವಿಶ್ವಸಂಸ್ಥೆಯ ಅರಣ್ಯ ವೇದಿಕೆಯ 20ನೇ ಅಧಿವೇಶನದಲ್ಲಿ ಭಾರತ ಸಕ್ರಿಯವಾಗಿ ಭಾಗವಹಿಸಿತು. ವಿಶ್ವಸಂಸ್ಥೆಯ ಅರಣ್ಯ ವೇದಿಕೆ ವಿಶ್ವಾದ್ಯಂತ ಸುಸ್ಥಿರ ಅರಣ್ಯ ನಿರ್ವಹಣೆ ಮತ್ತು ಸಂರಕ್ಷಣೆಯನ್ನು ಉತ್ತೇಜಿಸಲು 2000ರಲ್ಲಿ ಯುಎನ್ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯಿಂದ ವಿಶ್ವಸಂಸ್ಥೆಯ ಅರಣ್ಯ ವೇದಿಕೆಯನ್ನು ಸ್ಥಾಪಿಸಲಾಯಿತು. ಈ ವೇದಿಕೆಯು ಯುಎನ್ ಪ್ರಧಾನ ಕಚೇರಿಯಲ್ಲಿ ವಾರ್ಷಿಕ ಅಧಿವೇಶನಗಳನ್ನು ನಡೆಸುತ್ತದೆ. ಯುಎನ್ ಪ್ರಧಾನ ಕಚೇರಿ ಎಲ್ಲಿದೆ ಎಂಬುದನ್ನು ನೀವು ಕಮೆಂಟ್ ಮೂಲಕ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಯುಎನ್ ಅಂದರೆ ವಿಶ್ವಸಂಸ್ಥೆ. ಯುಎನ್ಎಫ್ಎಫ್ ಅಂದರೆ ಯುನೈಟೆಡ್ ನೇಷನ್ಸ್ ಫೋರಮ್ಸ್ ಆನ್ ಫಾರೆಸ್ಟ್ಸ್ ಸಾರ್ವತ್ರಿಕ ಸದಸ್ಯತ್ವವನ್ನು ಹೊಂದಿದೆ. ಇದರಲ್ಲಿ ಎಲ್ಲ ಯುಎನ್ ಸದಸ್ಯ ರಾಷ್ಟ್ರಗಳು ಮತ್ತು ವಿಶೇಷ ಅರಣ್ಯ ಸಂಬಂಧಿತ ಸಂಸ್ಥೆಗಳು ಸೇರಿವೆ. ಭಾರತವು ಯುಎನ್ಎಫ್ಎಫ್ನ ಸ್ಥಾಪಕ ಸದಸ್ಯ ರಾಷ್ಟ್ರವಾಗಿದ್ದು, ಅರಣ್ಯ ಸಂಬಂಧಿತ ಜಾಗತಿಕ ನೀತಿಯನ್ನು ರೂಪಿಸುವಲ್ಲಿ ಪೂರ್ವಭಾವಿ ಪಾತ್ರವನ್ನು ವಹಿಸುತ್ತಲೇ ಇದೆ. 19ನೇ ಯುಎನ್ಎಫ್ಎಫ್ ಅಧಿವೇಶನದ ಘೋಷಣೆಯು ಅರಣ್ಯ ರಕ್ಷಣೆಗೆ ಉನ್ನತ ಮಟ್ಟದ ರಾಜಕೀಯ ಬದ್ಧತೆಯನ್ನು ಭದ್ರಪಡಿಸುವ ಗುರಿಯನ್ನು ಹೊಂದಿದ್ದು, ಯುಎನ್ ಅರಣ್ಯಗಳ ಕಾರ್ಯತಂತ್ರದ ಯೋಜನೆಯ ಗುರಿಗಳನ್ನು ಸಾಧಿಸಲು ಕಾರ್ಯಸಾಧ್ಯವಾದ ಕ್ರಮಗಳನ್ನು ತೆಗೆದುಕೊಳ್ಳುತ್ತದೆ. ವಿಶ್ವಸಂಸ್ಥೆಯ ಅರಣ್ಯ ವೇದಿಕೆಯಲ್ಲಿ ಭಾರತ ಅರಣ್ಯ ಸಂರಕ್ಷಣೆ ಮತ್ತು ಸುಸ್ಥಿರ ಅರಣ್ಯ ನಿರ್ವಹಣೆಯಲ್ಲಿ
ದೇಶದ ಸಾಧನೆಗಳನ್ನು ಭಾರತೀಯ ನಿಯೋಗ ಎತ್ತಿ ತೋರಿಸಿತು. ವಿಶ್ವಸಂಸ್ಥೆಯ ಅರಣ್ಯಗಳ ಕಾರ್ಯತಂತ್ರದ ಯೋಜನೆ 2017ರಿಂದ 2030 ಅಡಿಯಲ್ಲಿ ಸ್ವಯಂ ಪ್ರೇರಿತ ರಾಷ್ಟ್ರೀಯ ಕೊಡುಗೆಗಳಿಗೆ ತನ್ನ ಬದ್ಧತೆಯನ್ನ ಪುನರುಚ್ಚರಿಸಿತು. ಭಾರತವು ಅರಣ್ಯ ಮತ್ತು ಮರಗಳ ವ್ಯಾಪ್ತಿಯಲ್ಲಿ ಸ್ಥಿರವಾದ ಹೆಚ್ಚಳವನ್ನ ವರದಿ ಮಾಡಿದೆ. ಇದು ಈಗ ಅದರ ಭೌಗೋಳಿಕ ಪ್ರದೇಶದ 25.17% ಎಂದು ಇತ್ತೀಚಿನ ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ವರದಿ ತಿಳಿಸಿದೆ. ಉಲ್ಲೇಖಿಸಲಾದ ಪ್ರಮುಖ ರಾಷ್ಟ್ರೀಯ ಉಪಕ್ರಮಗಳಲ್ಲಿ ಭೂ ಪುನಃ ಸ್ಥಾಪನೆಗಾಗಿ ಅರಾವಳಿ ಹಸಿರುಗೋಡೆ ಯೋಜನೆ, ಕಳೆದ ದಶಕದಲ್ಲಿ ಮ್ಯಾಂಗ್ರೋವ್ ಹೊದಿಕೆಯಲ್ಲಿ 7.86% ಹೆಚ್ಚಳ, ಹಸಿರು ಭಾರತ ಮಿಷನ್ ಅಡಿಯಲ್ಲಿ 1.55 ಲಕ್ಷ ಹೆಕ್ಟರ್ಗೂ ಹೆಚ್ಚು ಅರಣ್ಯೀಕರಣ ಮತ್ತು ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದ ಅಡಿಯಲ್ಲಿ 1.4 ಬಿಲಿಯನ್ ಸಸಿಗಳನ್ನು ನೆಡುವುದು ಇವೆಲ್ಲವೂ ಸೇರಿದೆ. 7 ದೊಡ್ಡ ಬೆಕ್ಕು ಪ್ರಭೇದಗಳನ್ನ ಸಹಯೋಗದ ಸಂಶೋಧನೆ, ಜ್ಞಾನ ವಿನಿಮಯ ಮತ್ತು ಸಾಮರ್ಥ್ಯ ವರ್ಧನೆಯ ಮೂಲಕ ರಕ್ಷಿಸಲು ಭಾರತ ಪ್ರಾರಂಭಿಸಿದ ಜಾಗತಿಕ ವೇದಿಕೆಯಾದ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ಗೆ ಸೇರಲು ಎಲ್ಲಾ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳಿಗೆ ಭಾರತ ಆಹ್ವಾನ ನೀಡಿದ್ದು ಒಂದು ಪ್ರಮುಖ ಘಟನೆಯಾಗಿದೆ. ಅರಣ್ಯಗಳ ಕುರಿತಾದ ವಿಶ್ವಸಂಸ್ಥೆಯ ವೇದಿಕೆ ಇದರ 20ನೇ ಅಧಿವೇಶನ ನ್ಯೂಯಾರ್ಕ್ನಲ್ಲಿ ನಡೆಯಿತು. ಆದ್ದರಿಂದ ಈ ಅಧಿವೇಶನಕ್ಕೆ ಭಾರತ ಭಾಗವಹಿಸಿತ್ತು. ಅದರಿಂದ ಇದು ಸುದ್ದಿಯಲ್ಲಿದೆ. ಈ ವಿಶ್ವಸಂಸ್ಥೆಯ ಅರಣ್ಯ ವೇದಿಕೆಯನ್ನ 2000ರಲ್ಲಿ ಆರಂಭಿಸಲಾಯಿತು. ಪ್ರತಿ ವರ್ಷ ವಾರ್ಷಿಕ ಅಧಿವೇಶನಗಳನ್ನು ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿಯೇ ನಡೆಸಲಾಗುತ್ತದೆ. ನೆಕ್ಸ್ಟ್ ಅರ್ನಾಲಾ. ಅರ್ನಾಲಾ ಭಾರತೀಯ ನೌಕಾಪಡೆಗೆ ಮೊದಲ ಜಲಾಂತರ್ಗಾಮಿ ವಿರೋಧಿ ಯುದ್ಧ ಆಳವಿಲ್ಲದ ನೀರಿನ ನೌಕೆಯ ವಿತರಣೆ ಮಾಡಲಾಗಿದೆ. ಅರ್ನಾಲಾ ಇದೇನಂತಂದ್ರ ಜಲಾಂತರ್ಗಾಮಿ ವಿರೋಧಿ ಯುದ್ಧ ಆಳವಿಲ್ಲದ ನೀರಿನ ನೌಕೆ. ಇದನ್ನ ಭಾರತೀಯ ನೌಕಾಪಡೆಗೆ ವಿತರಣೆ ಮಾಡಲಾಗಿದೆ. ಅರ್ನಾಲಾ ಇತ್ತೀಚೆಗೆ ಭಾರತೀಯ ನೌಕಾಪಡೆಗೆ ವಿತರಿಸಲಾದ 8 ಸ್ಥಳೀಯವಾಗಿ ನಿರ್ಮಿಸಲಾದ ಜಲಾಂತರ್ಗಾಮಿ ವಿರೋಧಿ ಯುದ್ಧ ಆಳವಿಲ್ಲದ ನೀರಿನ ಕ್ರಾಫ್ಟ್ಗಳಲ್ಲಿ ಮೊದಲನೆಯದು. ಇದನ್ನು ಕೋಲ್ಕತ್ತಾದ ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್ ಮತ್ತು ಎಂಜಿನಿಯರ್ಸ್ ವಿನ್ಯಾಸಗೊಳಿಸಿ ನಿರ್ಮಿಸಿದ್ದಾರೆ ಮತ್ತು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಅಡಿಯಲ್ಲಿ ಕಟ್ಟುಪಲ್ಲಿಯ ಮೆಸರ್ಸ್ L&T ಶಿಪ್ಯಾರ್ಡ್ ಅಡಿಯಲ್ಲಿ ನಿರ್ಮಿಸಲಾಗಿದೆ. ಈ ಯುದ್ಧ ನೌಕೆಯನ್ನು ಭಾರತೀಯ ಹಡಗು ನೋಂದಣಿ ಇಂಡಿಯನ್ ರಿಜಿಸ್ಟರ್ ಆಫ್ ಶಿಪ್ಪಿಂಗ್ ವರ್ಗೀಕರಣ ನಿಯಮಗಳ ಪ್ರಕಾರ ನಿರ್ಮಿಸಲಾಗಿದ್ದು, ಇದು ದೇಶೀಯ ನೌಕಾ ವಾಸ್ತುಶಿಲ್ಪ ಮಾನದಂಡಗಳಿಗೆ ಬದ್ಧವಾಗಿದೆ ಎಂಬುದನ್ನು ಪ್ರದರ್ಶಿಸುತ್ತದೆ. ಈ ನೌಕೆಯು ಭಾರತದ ರಕ್ಷಣಾ ಉತ್ಪಾದನಾ ಪರಿಸರ ವ್ಯವಸ್ಥೆಯಲ್ಲಿ ಸಾರ್ವಜನಿಕ ಮತ್ತು ಖಾಸಗಿ ವಲಯಗಳ ನಡುವಿನ ಯಶಸ್ವಿ ಸಹಯೋಗವನ್ನು ಪ್ರತಿಬಿಂಬಿಸುತ್ತದೆ. ಇದು ಕಾರ್ಯತಂತ್ರದ ಸ್ವಾವಲಂಬನೆಯನ್ನು ಬೆಂಬಲಿಸುತ್ತದೆ. ಮಹಾರಾಷ್ಟ್ರದ ವಸಾಯಿ ಬಳಿ ಇರುವ ಐತಿಹಾಸಿಕ ಅರ್ನಾಲಾ ಕೋಟೆಯ ನಂತರ ಅರ್ನಾಲಾ ಎಂದು ಹೆಸರಿಸಲಾಗಿದೆ. ಇದು ಭಾರತದ ಶ್ರೀಮಂತ ಕಡಲ ಪರಂಪರೆಯನ್ನು ಸಂಕೇತಿಸುತ್ತದೆ. ಈ ಹಡಗು 77 ಮೀಟರ್ ಉದ್ದವಿದ್ದು ಡೀಸೆಲ್ ಎಂಜಿನ್ ವಾಟರ್ ಜೆಟ್ ಪ್ರೊಪಲ್ಷನ್ ಸಿಸ್ಟಂನಿಂದ ನಡೆಸಲ್ಪಡುವ ಅತಿದೊಡ್ಡ ಭಾರತೀಯ ನೌಕಾ ಯುದ್ಧ ನೌಕೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಹಡಗಿನ ಪ್ರಮುಖ ಪಾತ್ರಗಳು: ಕರಾವಳಿ ವಲಯಗಳಲ್ಲಿ ನೀರೊಳಗಿನ ಕಣ್ಗಾವಲು, ಹುಡುಕಾಟ ಮತ್ತು ರಕ್ಷಣಾ ಕಾರ್ಯಾಚರಣೆಗಳು, ಕಡಿಮೆ ತೀವ್ರತೆಯ ಕಡಲ ಕಾರ್ಯಾಚರಣೆಗಳು, ಕರಾವಳಿ ಜಲಾಂತರ್ಗಾಮಿ ವಿರೋಧಿ ಯುದ್ಧ ಕಾರ್ಯಾಚರಣೆಗಳು, ಸುಧಾರಿತ ಗಣಿ ಹಾಕುವ ಸಾಮರ್ಥ್ಯಗಳು. ಅರ್ನಾಲಾದಂತಹ ASW, SWCಗಳ ಸೇರ್ಪಡೆಯು ಭಾರತದ ಆಳವಿಲ್ಲದ ನೀರಿನ ಜಲಾಂತರ್ಗಾಮಿ ವಿರೋಧಿ ಯುದ್ಧ ಸಾಮರ್ಥ್ಯವನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ. ಇದು ಕರಾವಳಿ ವಲಯಗಳಲ್ಲಿ ಕಡಲ ಭದ್ರತೆಗೆ ಅತ್ಯಗತ್ಯವಾಗಿದೆ. ಅರ್ನಾಲಾ ಇದು ಒಂದು ಜಲಾಂತರ್ಗಾಮಿ ವಿರೋಧಿ ಯುದ್ಧ ಆಳವಿಲ್ಲದಂತಹ ನೀರಿನ ನೌಕೆಯಾಗಿದೆ. ಇದನ್ನ ಇತ್ತೀಚೆಗೆ ಭಾರತೀಯ ನೌಕಾಪಡೆಗೆ ವಿತರಣೆ ಮಾಡಲಾಗಿದೆ. ಎಷ್ಟು?
ಅರ್ನಾಳಗಳನ್ನ ವಿತರಣೆ ಮಾಡಲಾಗಿದೆ. ಆದ್ದರಿಂದ 8 ನಿರ್ಮಾಣ ಆಗಿದಾವ ಅರ್ನಾಳಗಳು, ಅದರಲ್ಲಿ ಒಂದನ್ನ ವಿತರಣೆ ಮಾಡಲಾಗಿದೆ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ಒಟ್ಟು 8 ರೆಡಿ ಮಾಡಿದಾರ, ಅದ್ರೊಳಗ ಒಂದನ್ನ ವಿತರಣೆ ಮಾಡಿದಾರ. ನೆಕ್ಸ್ಟ್ INS ವಿಕ್ರಾಂತ್. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಹೆಚ್ಚುತ್ತಿರುವ ಉದ್ವಿಗ್ನತೆಯ ನಡುವೆ, ವಿಶೇಷವಾಗಿ ಪಾಕಿಸ್ತಾನವು ಭಾರತದ ಭೂಪ್ರದೇಶದ ಮೇಲೆ ವೈಮಾನಿಕ ದಾಳಿ ನಡೆಸಲು ಪ್ರಯತ್ನಿಸಿದ ನಂತರ, ಭಾರತೀಯ ನೌಕಾಪಡೆಯು ತನ್ನ ಅತ್ಯಂತ ಬಲಿಷ್ಠ ನೌಕಾ ಆಸ್ತಿಯಾದ INS ವಿಕ್ರಾಂತ್ ಅನ್ನು ಅರೇಬಿಯನ್ ಸಮುದ್ರದಲ್ಲಿ ನಿಯೋಜಿಸಿದೆ. INS ವಿಕ್ರಾಂತ್ ಇದು ಭಾರತದ ಮೊದಲ ದೇಶೀಯವಾಗಿ ವಿನ್ಯಾಸಗೊಳಿಸಲಾದ ಮತ್ತು ತಯಾರಿಸಿದ ವಿಮಾನವಾಹಕ ನೌಕೆಯಾಗಿದೆ. ಈ ಹಡಗನ್ನು ಭಾರತೀಯ ನೌಕಾಪಡೆಯ ಯುದ್ಧ ನೌಕೆ ವಿನ್ಯಾಸ್ ಬ್ಯೂರೋ ಆಂತರಿಕವಾಗಿ ವಿನ್ಯಾಸಗೊಳಿಸಿದ್ದು, ಕೊಚ್ಚಿನ್ ಶಿಪ್ಯಾರ್ಡ್ ಲಿಮಿಟೆಡ್ ನಿರ್ಮಿಸಿದೆ. ಇದನ್ನು 2022ರಲ್ಲಿ ಭಾರತೀಯ ನೌಕಾಪಡೆಗೆ ನಿಯೋಜಿಸಲಾಯಿತು. ಇದು ಒಟ್ಟಾರೆ 76% ಸ್ಥಳೀಯ ಅಂಶವನ್ನ ಹೊಂದಿದೆ. ಇದು ನೀಲಿ ಜಲ ನೌಕಾಪಡೆಯಾಗಿ ದೇಶದ ಸ್ಥಾನವನ್ನು ಬಲಪಡಿಸುತ್ತದೆ. ಜಾಗತಿಕ ವ್ಯಾಪ್ತಿ ಮತ್ತು ಆಳ ಸಮುದ್ರಗಳಲ್ಲಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನ ಹೊಂದಿರುವ ಕಡಲಪಡೆ. ಇದರೊಂದಿಗೆ ಭಾರತವು ವಿಮಾನವಾಹಕ ನೌಕೆಗಳನ್ನು ವಿನ್ಯಾಸಗೊಳಿಸುವ ಮತ್ತು ನಿರ್ಮಿಸುವ ಸಾಮರ್ಥ್ಯವಿರುವ ಅಮೆರಿಕ, ರಷ್ಯಾ, ಫ್ರಾನ್ಸ್, UK ಮತ್ತು ಚೀನಾ ಎಂಬ ಗಣ್ಯ ರಾಷ್ಟ್ರಗಳ ಗುಂಪಿಗೆ ಸೇರಿದೆ. INS ವಿಕ್ರಾಂತ್ನ ವೈಶಿಷ್ಟ್ಯಗಳು: ಇದು 262 ಮೀಟರ್ ಉದ್ದ, 62 ಮೀಟರ್ ಅಗಲವಿರುವ ಈ ಬೃಹತ್ ವಿಮಾನವಾಹಕ ನೌಕೆ 14 ಡೆಕ್ಗಳನ್ನ ಹೊಂದಿದ್ದು, 14 ಅಂತಸ್ತಿನ ಕಟ್ಟಡದಷ್ಟು ಎತ್ತರವಾಗಿದೆ. ಇದು 1500ಕ್ಕೂ ಹೆಚ್ಚು ಸಿಬ್ಬಂದಿಗೆ ಸ್ಥಳಾವಕಾಶ ಕಲ್ಪಿಸಬಹುದು. ಇದರ ಪೂರ್ಣ ಲೋಡ್ ಸ್ಥಳಾಂತರವು 43,000 ಟನ್ಗಳು. ಈ ಹಡಗು 4 ಗ್ಯಾಸ್ ಟರ್ಬೈನ್ಗಳಿಂದ ಚಾಲಿತವಾಗಿದ್ದು, ಒಟ್ಟು 88 ಮೆಗಾವ್ಯಾಟ್ ಶಕ್ತಿಯನ್ನು ಉತ್ಪಾದಿಸುತ್ತದೆ ಮತ್ತು ಗರಿಷ್ಠ 28 ನಾಟ್ಗಳ ವೇಗವನ್ನು ಹೊಂದಿದೆ. 13,890 ಕಿಲೋಮೀಟರ್ ಸಹಿಷ್ಣುತೆಯನ್ನ ಹೊಂದಿದೆ. ಇದು ಸಮುದ್ರದಲ್ಲಿ 45 ದಿನಗಳವರೆಗೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನ ಹೊಂದಿದೆ. ಇದು ಸ್ಥಳೀಯವಾಗಿ ತಯಾರಿಸಿದ ಅಡ್ವಾನ್ಸ್ಡ್ ಲೈಟ್ ಹೆಲಿಕಾಪ್ಟರ್ಗಳು ಮತ್ತು ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ಗಳ ಜೊತೆಗೆ MiG-29K ಫೈಟರ್ ಜೆಟ್ಗಳು, ಕಾಮೋ 31, MH-60R ಬಹುಪಾತ್ರ ಹೆಲಿಕಾಪ್ಟರ್ಗಳನ್ನು ಒಳಗೊಂಡಿರುವ 30 ವಿಮಾನಗಳನ್ನು ಒಳಗೊಂಡಿರುವ ವಾಯು ವಿಭಾಗವನ್ನು ನಿರ್ವಹಿಸುವ ಸಾಮರ್ಥ್ಯವನ್ನ ಹೊಂದಿದೆ. ಸ್ಟೋಬಾಲ್ ಶಾರ್ಟ್ ಟೇಕ್ ಆಫ್ ಬಟ್ ಅರೆಸ್ಟೆಡ್ ಲ್ಯಾಂಡಿಂಗ್ ಎಂದು ಕರೆಯಲ್ಪಡುವ ನವೀನ ವಿಮಾನ ಕಾರ್ಯಾಚರಣಾ ವಿಧಾನವನ್ನು ಬಳಸಿಕೊಂಡು INS ವಿಕ್ರಾಂತ್ ವಿಮಾನಗಳನ್ನು ಉಡಾವಣೆ ಮಾಡಲು ಸ್ಕೈ ಜಂಪ್ ಮತ್ತು ಅವುಗಳ ಚೇತರಿಕೆಗಾಗಿ ಅರೆಸ್ಟರ್ ವೈರ್ಗಳ ಗುಂಪನ್ನ ಹೊಂದಿದೆ. INS ವಿಕ್ರಾಂತ್ ಇದು ಭಾರತದಲ್ಲಿ ದೇಶೀಯವಾಗಿ ವಿನ್ಯಾಸಗೊಳಿಸಲಾದ ಮತ್ತು ತಯಾರಿಸಿದ ಮೊದಲ ವಿಮಾನವಾಹಕ ನೌಕೆಯಾಗಿದೆ. ಇದು ಇತ್ತೀಚೆಗೆ ಪಾಕಿಸ್ತಾನ ಮಾಡತಕ್ಕಂತಹ ದಾಳಿಯನ್ನ ತಡೆಯಲು ಇದನ್ನ ಅರೇಬಿಯನ್ ಸಮುದ್ರದಲ್ಲಿ ನಿಯೋಜಿಸಲಾಗಿದೆ. ಅರ್ನಾಲಾ ಅಂತಕ್ಕಂಥದ್ದನ್ನು ನೋಡ್ತಿದ್ವಲ್ಲ, ಅದು ಆತ್ಮನಿರ್ಭರ್ ಭಾರತದ ಸರ್ಕಾರದಲ್ಲಿ ರಕ್ಷಣಾ ಉತ್ಪಾದನೆ ಮಾಡಕ್ಕೆ ಏನಾಗಿತ್ತಲ್ಲ, ಅದರಲ್ಲಿ ಉತ್ಪತ್ತಿಯಾದಂಥದ್ದಿದು. ಈ ಅರ್ನಾಲಾದ 80%ಕ್ಕಿಂತ ಹೆಚ್ಚಿನ ಘಟಕಗಳು ಎಲ್ಲ ಇಲ್ಲಿ ನಮ್ಮ ಸ್ಥಳೀಯವಾಗಿನೇ ನಿರ್ಮಾಣ ಆಗಿದಾವ. ನೆಕ್ಸ್ಟ್ ಥಲಸ್ಸೇಮಿಯಾ ಪ್ರಪಂಚದಾದ್ಯಂತ ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀರುವ ಆನುವಂಶಿಕ ಅಸ್ವಸ್ಥತೆಯ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಕ್ರಮವನ್ನ ಉತ್ತೇಜಿಸಲು ಪ್ರತಿ ವರ್ಷ ಮೇ 8ರಂದು ವಿಶ್ವ ಥಲಸ್ಸೇಮಿಯಾ ದಿನವನ್ನು ಆಚರಿಸಲಾಗುತ್ತದೆ. ಥಲಸ್ಸೇಮಿಯಾ ಒಂದು ಆನುವಂಶಿಕ ರಕ್ತದ ಅಸ್ವಸ್ಥತೆಯಾಗಿದೆ. ಥಲಸ್ಸೇಮಿಯಾ ಎಂದರೆ ಕಡಿಮೆಯಾಗದ ಹಿಮೋಗ್ಲೋಬಿನ್ ಉತ್ಪಾದನೆಯಿಂದ ನಿರೂಪಿಸಲ್ಪಟ್ಟ ಆನುವಂಶಿಕ ರಕ್ತದ ಅಸ್ವಸ್ಥತೆ. ಇದು ರಕ್ತಹೀನತೆಗೆ ಕಾರಣವಾಗುತ್ತದೆ.
ಇದು ದೇಹದ ಸಾಮಾನ್ಯ ಕೆಂಪು ರಕ್ತ ಕಣಗಳು ಮತ್ತು ಆಮ್ಲಜನಕವನ್ನ ಸಾಗಿಸುವ ಜವಾಬ್ದಾರಿಯುತ ಹಿಮೋಗ್ಲೋಬಿನ್ ಅನ್ನು ಉತ್ಪಾದಿಸುವ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಥಲಸ್ಸೆಮಿಯಾದಿಂದ ದೇಹದಲ್ಲಿ ಸಾಮಾನ್ಯಕ್ಕಿಂತ ಕಡಿಮೆ ಪ್ರೋಟೀನ್ ಹಿಮೋಗ್ಲೋಬಿನ್ ಇರುತ್ತದೆ. ಹಿಮೋಗ್ಲೋಬಿನ್ ಕೆಂಪು ರಕ್ತ ಕಣಗಳಲ್ಲಿದ್ದು ಅವು ಆಮ್ಲಜನಕವನ್ನ ಸಾಗಿಸಲು ಅನುವು ಮಾಡಿಕೊಡುತ್ತದೆ. ಸಾಕಷ್ಟು ಹಿಮೋಗ್ಲೋಬಿನ್ ಅಥವಾ ಕೆಂಪು ರಕ್ತ ಕಣಗಳು ಇಲ್ಲದಿರುವುದು ರಕ್ತಹೀನತೆ ಎಂಬ ಸ್ಥಿತಿಗೆ ಕಾರಣವಾಗಬಹುದು. ಅದು ನಿಮ್ಮನ್ನು ದಣಿದ ಮತ್ತು ದುರ್ಬಲವಾಗಿ ಅನುಭವಿಸುವಂತೆ ಮಾಡುತ್ತದೆ. ಥಲಸ್ಸೆಮಿಯಾವು ಒಬ್ಬ ಅಥವಾ ಇಬ್ಬರು ಪೋಷಕರಿಂದ ಜೀನ್ ರೂಪಾಂತರ ಆನುವಂಶಿಕವಾಗಿ ಪಡೆಯುವುದರಿಂದ ಉಂಟಾಗುತ್ತದೆ. ಅಂದರೆ DNA ಉಂಟಾಗ್ತಕ್ಕಂತಹ ಬದಲಾವಣೆ. ಥಲಸ್ಸೆಮಿಯಾದಲ್ಲಿ ವಿವಿಧ ವಿಧಗಳಿವೆ. ಒಬ್ಬ ವ್ಯಕ್ತಿಗೆ ಯಾವ ರೀತಿಯ ಥಲಸ್ಸೆಮಿಯಾ ಇದೆ ಎಂಬುದು ಅವರು ಯಾವ ರೀತಿಯ ಜೀನ್ ರೂಪಾಂತರವನ್ನು ಆನುವಂಶಿಕವಾಗಿ ಪಡೆಯುತ್ತಾರೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ಥಲಸ್ಸೆಮಿಯಾ ಲಕ್ಷಣಗಳು ಸೌಮ್ಯ ಅಥವಾ ತೀವ್ರ ರಕ್ತಹೀನತೆ ಮತ್ತು ಕಾಲಾನಂತರದಲ್ಲಿ ಇತರ ತೊಡಕುಗಳನ್ನು ಉಂಟು ಮಾಡಬಹುದು. ರಕ್ತಹೀನತೆಯ ಲಕ್ಷಣಗಳು ಆಯಾಸ, ಉಸಿರಾಟದ ತೊಂದರೆ, ಚಳಿ, ತಲೆ ತಿರುಗುವಿಕೆ, ಮುಸುಕಾದ ಚರ್ಮ ಇವು ರಕ್ತಹೀನತೆಯ ಲಕ್ಷಣಗಳು. ಥಲಸ್ಸೆಮಿಯಾ ಏನಂತೆ ಅಂದ್ರ ತೀವ್ರ ಅಥವಾ ಸೌಮ್ಯ ಕಡಿಮೆ ಅಥವಾ ಜಾಸ್ತಿ ರಕ್ತಹೀನತೆ ಉಂಟು ಮಾಡ್ತೈತಿ. ನೆಕ್ಸ್ಟ್ ಚಿಕಿತ್ಸೆಗಳು. ರಕ್ತ ವರ್ಗಾವಣೆ. ನಿಯಮಿತ ರಕ್ತ ವರ್ಗಾವಣೆಯು ರಕ್ತಹೀನತೆಯನ್ನ ಚಿಕಿತ್ಸೆ ನೀಡುತ್ತದೆ ಮತ್ತು ತಡೆಯುತ್ತದೆ. ತೀವ್ರತರವಾದ ಪ್ರಕರಣಗಳಲ್ಲಿ ಇವು ತಿಂಗಳಿಗೊಮ್ಮೆ ಅಗತ್ಯವಾಗಿರುತ್ತದೆ. ಚೆಲೆಷಸ್ ಚಿಕಿತ್ಸೆ. ನಿಯಮಿತವಾಗಿ ರಕ್ತ ವರ್ಗಾವಣೆಯಿಂದ ದೇಹದಿಂದ ಸಂಗ್ರಹವಾಗುವ ಹೆಚ್ಚುವರಿ ಕಬ್ಬಿಣವನ್ನು ತೆಗೆದುಹಾಕಲು ಔಷಧದೊಂದಿಗೆ ಚಿಕಿತ್ಸೆ. ಥಲಸ್ಸೆಮಿಯಾಕ್ಕೆ ಏಕೈಕ ಸಂಭಾವ್ಯ ಚಿಕಿತ್ಸೆ ಕಾಂಡಕೋಶ ಅಥವಾ ಮೂಳೆಯ ಮಜ್ಜೆಯ ಕಸಿ. ಆದರೆ ಇದರಲ್ಲಿ ಒಳಗೊಂಡಿರುವ ಅಪಾಯಗಳಿಂದಾಗಿ ಇದನ್ನು ಹೆಚ್ಚಾಗಿ ಮಾಡಲಾಗುವುದಿಲ್ಲ. ರಕ್ತ ವರ್ಗಾವಣೆ ಚೆಲೆಷಸ್ ಚಿಕಿತ್ಸೆಯನ್ನ ಮಾಡ್ತಾರ. ಇದು ಇನ್ನೊಂದು ಮೂಳೆ ಮಜ್ಜೆಯ ಕಸಿಯನ್ನ ಹೆಚ್ಚಾಗಿ ಮಾಡಲಾಗುವುದಿಲ್ಲ. ಥಲಸ್ಸೆಮಿಯಾ ಇದೊಂದು ರಕ್ತಹೀನತೆಗೆ ಸಂಬಂಧಪಟ್ಟಂತಹ ಕಾಯಿಲೆ. ನೆಕ್ಸ್ಟ್ HAROP ಡ್ರೋನ್ಗಳು. ಭಾರತೀಯ ಸಶಸ್ತ್ರ ಪಡೆಗಳು ಇತ್ತೀಚೆಗೆ ತಮ್ಮ ಆಪರೇಷನ್ ಸಿಂಧೂರ್ನ ಭಾಗವಾಗಿ ಪಾಕಿಸ್ತಾನದ ವಾಯು ರಕ್ಷಣಾ ವ್ಯವಸ್ಥೆಗಳ ಮೇಲೆ ನಿಖರವಾದ ದಾಳಿ ನಡೆಸಲು ಇಸ್ರೇಲ್ ಮೂಲದ ಹರೋಪ್ ಡ್ರೋನ್ಗಳನ್ನು ನಿಯೋಜಿಸಿವೆ. ಆಪರೇಷನ್ ಸಿಂಧೂರನ್ನ ನಾವು ಈ ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ. ಆ ಲಿಂಕ್ನ ಬಳಸಿ ನೀವು ಆ ವಿಡಿಯೋ ವೀಕ್ಷಿಸಿ ಮಾಹಿತಿಯನ್ನು ಪಡೆದುಕೊಳ್ಳಿ. ಹರೋಪ್ ಡ್ರೋನ್ಗಳು ಇವು ಇಸ್ರೇಲ್ ಮೂಲದ್ದಾಗಿವೆ. ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್ ಕ್ಷಿಪಣಿ ವಿಭಾಗವು ಅಭಿವೃದ್ಧಿಪಡಿಸಿದ ಹ್ಯಾರೋಪ್ ಡ್ರೋನ್ ಅಡ್ಡಾಡುವ ಯುದ್ಧ ಸಾಮಗ್ರಿಗಳು ಎಂದು ಕರೆಯಲ್ಪಡುವ ಶಸ್ತ್ರಾಸ್ತ್ರಗಳ ವರ್ಗಕ್ಕೆ ಸೇರಿವೆ. ಈ ಡ್ರೋನ್ಗಳು 9 ಗಂಟೆಗಳ ಕಾಲ ಗೊತ್ತುಪಡಿಸಿದ ಪ್ರದೇಶದಲ್ಲಿ ಸುಳಿದಾಡಲು, ಪ್ರತಿಕೂಲ ಗುರಿಗಳನ್ನು ಗುರುತಿಸಲು ಮತ್ತು ಅಂತರ್ನಿರ್ಮಿತ ಸ್ಫೋಟಕ ಪೆಲೋಡ್ನೊಂದಿಗೆ ಅವುಗಳ ಮೇಲೆ ಅಪ್ಪಳಿಸುವ ಮೂಲಕ ಅವುಗಳನ್ನು ನಾಶ ಮಾಡಲು ವಿನ್ಯಾಸಗೊಳಿಸಲಾಗಿದೆ. ಕಣ್ಗಾವಲು ಕಾರ್ಯಾಚರಣೆಗಳ ನಂತರ ಹಿಂತಿರುಗುವ ಸಾಂಪ್ರದಾಯಿಕ UAV ಗಳಿಗಿಂತ ಭಿನ್ನವಾಗಿ ಅಡ್ಡಾಡುವ ಯುದ್ಧ ಸಾಮಗ್ರಿಗಳನ್ನು 2 ಉದ್ದೇಶಗಳನ್ನು ಪೂರೈಸುತ್ತವೆ: ವಿಚಕ್ಷಣ ಮತ್ತು ದಾಳಿ. ರೆಡಾರ್ ವ್ಯವಸ್ಥೆಗಳು, ಕ್ಷಿಪಣಿ ಉಡಾವಣಾ ಯಂತ್ರಗಳು ಮತ್ತು ಕಮಾಂಡ್ ಪೋಸ್ಟ್ಗಳು ಸೇರಿದಂತೆ ಸ್ಥಿರ ಅಥವಾ ಮೊಬೈಲ್ ಬೆದರಿಕೆಗಳನ್ನು ಪತ್ತೆ ಹಚ್ಚಲು, ಟ್ರ್ಯಾಕ್ ಮಾಡಲು ಮತ್ತು ತೊಡಗಿಸಿಕೊಳ್ಳಲು ಹ್ಯಾರೋಪ್ ಎಲೆಕ್ಟ್ರೋ ಆಪ್ಟಿಕಲ್ ಅಥವಾ ಇನ್ಫ್ರಾರೆಡ್ ಅನ್ವೇಷಕರನ್ನು ಹೊಂದಿದೆ. ಮಾನವ ಮೇಲ್ವಿಚಾರಣೆಯೊಂದಿಗೆ ಸ್ವಾಯತ್ತ ಕಾರ್ಯಾಚರಣೆಯ ಸಾಮರ್ಥ್ಯವನ್ನು ಹೊಂದಿರುವ ಹ್ಯಾರೋಪ್ ಮ್ಯಾನ್ ಇನ್ ದಿ ಲೂಪ್ ನಿಯಂತ್ರಣ ಮೋಡ್ ಅನ್ನು ನೀಡುತ್ತದೆ. ಇದು ಆಪರೇಟರ್ಗೆ ಪ್ರಭಾವದ ಮೊದಲು ಅಂತಿಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಇದು ಅಬಾರ್ಟ್ ಸಾಮರ್ಥ್ಯವನ್ನು ಸಹ ಹೊಂದಿದ್ದು, ಮೇಲಾಧಾರ ಹಾನಿಯನ್ನು ತಪ್ಪಿಸಲು ಹಾರಾಟದ ಮಧ್ಯದಲ್ಲಿ ಮಿಷನ್ ರದ್ದತಿಗೆ ಅನುವು ಮಾಡಿಕೊಡುತ್ತದೆ. ಇತರ ಗಮನಾರ್ಹ ವೈಶಿಷ್ಟ್ಯಗಳು: 3 ಮೀಟರ್ ರೆಕ್ಕೆಗಳ ವಿಸ್ತಾರ ಮತ್ತು 2.5 ಮೀಟರ್ ಉದ್ದ, ಗರಿಷ್ಠ ವೇಗ ಗಂಟೆಗೆ 417 ಕಿಲೋಮೀಟರ್, 200 ಕಿಲೋಮೀಟರ್ ಕಾರ್ಯಾಚರಣೆಯ ವ್ಯಾಪ್ತಿ, 6 ಗಂಟೆಗಳಿಗಿಂತ ಹೆಚ್ಚಿನ ಹಾರಾಟದ ಸಹಿಷ್ಣುತೆ, ಸುಮಾರು 15,000 ಅಡಿಗಳ ಸೇವಾ ಸೀಲಿಂಗ್,
16 ಕೆಜಿ ತೂಕದ ಅಧಿಕ ಸ್ಫೋಟಕ ಸಿಡಿತಲೆ. ಇದು ಹ್ಯಾರೋಫ್ ಡ್ರೋನ್, ಇಸ್ರೇಲ್ ಮೂಲದ್ದಾಗಿದೆ. ಇದನ್ನ ಇತ್ತೀಚೆಗೆ ಆಪರೇಷನ್ ಸಿಂಧೂರ್ನಲ್ಲಿ ಬಳಸಲಾಗಿದೆ. ನೆಕ್ಸ್ಟ್, ಇದು 1 ಮೀಟರ್ಗಿಂತ ಕಡಿಮೆ ವೃತ್ತಾಕಾರದ ದೋಷದ ಸಂಭವನೀಯತೆ ಇದು ಹೆಚ್ಚು ನಿಖರವಾಗಿದೆ. ಈ ಗುಣಲಕ್ಷಣಗಳ ಸಂಯೋಜನೆಯು ಹ್ಯಾರೋಫ್ ಪ್ರತಿಕೂಲ ಪ್ರದೇಶಗಳಲ್ಲಿ ಅಡ್ಡಾಡಲು ಆಳವಿಲ್ಲದ ಅಥವಾ ಕಡಿದಾದ ಡೈವ್ಗಳನ್ನು ಒಳಗೊಂಡಂತೆ ಯಾವುದೇ ಕೋನದಿಂದ ಹೊಡೆಯಲು ಮತ್ತು ಉಪಗ್ರಹ ಜಾಮಿಂಗ್ಗೆ ಅದರ ಪ್ರತಿರೋಧದಿಂದಾಗಿ ಜಿಪಿಎಸ್ ನಿರಾಕರಿಸಿದ ಪರಿಸರದಲ್ಲಿ ಕಾರ್ಯನಿರ್ವಹಿಸಲು ಅನುವು ಮಾಡಿಕೊಡುತ್ತದೆ. ಭಾರತವು 1 ದಶಕಕ್ಕೂ ಹೆಚ್ಚು ಕಾಲ ಹ್ಯಾರೋಫ್ ಡ್ರೋನ್ನ ಪ್ರಸಿದ್ಧ ಆಪರೇಟರ್ ಆಗಿದೆ. ನೆಕ್ಸ್ಟ್, ಇಂಡೋ ಪೆಸಿಫಿಕ್ ಲಾಜಿಸ್ಟಿಕ್ ನೆಟ್ವರ್ಕ್. ಕ್ವಾಡ್ ಪಾಲುದಾರರು ಇತ್ತೀಚೆಗೆ ಹವಾಯಿಯ ಹೊನೊಲುಲುನಲ್ಲಿರುವ ಏಷ್ಯಾ ಪೆಸಿಫಿಕ್ ಸೆಂಟರ್ ಫಾರ್ ಸೆಕ್ಯೂರಿಟಿ ಸ್ಟಡೀಸ್ನಲ್ಲಿ ಟ್ಯಾಬ್ಲೆಟ್ ಟಾಪ್ ವ್ಯಾಯಾಮಕ್ಕಾಗಿ ಸಭೆ ಸೇರಿದರು. ಇದು ಕ್ವಾಡ್ ಇಂಡೋ ಪೆಸಿಫಿಕ್ ಲಾಜಿಸ್ಟಿಕ್ ನೆಟ್ವರ್ಕ್ನ IPLN ಅನ್ನು ಪ್ರಾರಂಭಿಸುವ ಸಿಮ್ಯುಲೇಷನ್ ಆಗಿದೆ. ಸೆಪ್ಟೆಂಬರ್ 2024ರಲ್ಲಿ ನಡೆದ 4ನೇ ಕ್ವಾಡ್ ನಾಯಕರ ಶೃಂಗಸಭೆಯಲ್ಲಿ ಕ್ವಾಡ್ ಇಂಡೋ ಪೆಸಿಫಿಕ್ ಲಾಜಿಸ್ಟಿಕ್ ನೆಟ್ವರ್ಕ್ ಪೈಲಟ್ನ ಯೋಜನೆಯನ್ನು ಆರಂಭಿಸಿತು. IPLN ಒಂದು ಉಪಕ್ರಮವಾಗಿದ್ದು, ಕ್ವಾಡ್ ಪಾಲುದಾರರು ಇಂಡೋ ಪೆಸಿಫಿಕ್ನಲ್ಲಿ ಹಂಚಿಕೆಯ ಲಾಜಿಸ್ಟಿಕ್ ಸಾಮರ್ಥ್ಯಗಳನ್ನು ಬಳಸಿಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಇದು ಪ್ರದೇಶದಾದ್ಯಂತ ನೈಸರ್ಗಿಕ ವಿಕೋಪಗಳಿಗೆ ನಾಗರಿಕ ಪ್ರತಿಕ್ರಿಯೆಯನ್ನು ಹೆಚ್ಚು ವೇಗವಾಗಿ ಮತ್ತು ಪರಿಣಾಮಕಾರಿಯಾಗಿ ಬೆಂಬಲಿಸುತ್ತದೆ. ಈ ಪ್ರಯತ್ನವು ಇಂಡೋ ಪೆಸಿಫಿಕ್ ಪಾಲುದಾರರೊಂದಿಗೆ ಅಸ್ತಿತ್ವದಲ್ಲಿರುವ ಪ್ರಯತ್ನಗಳಿಗೆ ಪೂರಕವಾಗಿರುತ್ತದೆ. ಸಾಗರ ಕ್ಷೇತ್ರದ ಜಾಗೃತಿಗಾಗಿ ಅಂತಾರಾಷ್ಟ್ರೀಯ ಪೆಸಿಫಿಕ್ ಪಾಲುದಾರಿಕೆಯೊಂದಿಗೆ IPLN ಮುಕ್ತ ಇಂಡೋ ಪೆಸಿಫಿಕ್ ಅನ್ನು ಖಚಿತಪಡಿಸಿಕೊಳ್ಳಲು ಕ್ವಾಡ್ನ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಮತ್ತು ಪ್ರಾದೇಶಿಕ ಸವಾಲುಗಳನ್ನು ಎದುರಿಸಲು ಪ್ರಾಯೋಗಿಕ ಸಹಕಾರವನ್ನು ಬಲಪಡಿಸುವ ಮೌಲ್ಯವನ್ನು ಎತ್ತಿ ತೋರಿಸುತ್ತದೆ. ಕ್ವಾಡ್ ಅಧಿಕೃತವಾಗಿ ಕ್ವಾಡ್ರಿಲ್ಯಾಟರಲ್ ಸೆಕ್ಯೂರಿಟಿ ಡೈಲಾಗ್ 4 ದೇಶಗಳ ಗುಂಪಾಗಿದೆ. ಯುನೈಟೆಡ್ ಸ್ಟೇಟ್ಸ್, ಆಸ್ಟ್ರೇಲಿಯಾ, ಭಾರತ ಮತ್ತು ಜಪಾನ್ ಇವು ಕ್ವಾಡ್ನ ಸದಸ್ಯ ರಾಷ್ಟ್ರಗಳು. ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ 2004ರ ಸುನಾಮಿಯ ಸಮಯದಲ್ಲಿ ಕ್ವಾಡ್ ಆ ಪ್ರದೇಶದ ದೇಶಗಳಿಗೆ ಪ್ರತಿಕ್ರಿಯೆ ಮತ್ತು ಸಹಾಯವನ್ನು ಸಂಘಟಿಸಲು ಒಗ್ಗೂಡಿತು. ನಿಯಮ ಆಧಾರಿತ ಜಾಗತಿಕ ಕ್ರಮ, ಸಂರಚನೆ, ಸ್ವಾತಂತ್ರ್ಯ ಮತ್ತು ಉದಾರ ವ್ಯಾಪಾರ ವ್ಯವಸ್ಥೆಯನ್ನು ಭದ್ರಪಡಿಸುವುದು ಕ್ವಾಡ್ನ ಪ್ರಮುಖ ಉದ್ದೇಶವಾಗಿದೆ. ಇಂಡೋ ಪೆಸಿಫಿಕ್ ಲಾಜಿಸ್ಟಿಕ್ ನೆಟ್ವರ್ಕ್ ಕ್ವಾಡ್ ಪಾಲುದಾರರು ಹವಾಯಿಯ ಹೊನೊಲುಲುವಿನಲ್ಲಿ ಏಷ್ಯಾ ಪೆಸಿಫಿಕ್ ಸೆಂಟರ್ ಫಾರ್ ಸೆಕ್ಯೂರಿಟಿ ಸ್ಟಡೀಸ್ನ ಟ್ಯಾಬ್ಲೆಟ್ ಟಾಪ್ ವ್ಯಾಯಾಮಕ್ಕಾಗಿ ಸಭೆ ಸೇರಿದ್ದರು. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ಇನ್ನು ಕ್ವಾಡ್ ಅಂತಕ್ಕಂಥದ್ದು 4 ದೇಶಗಳ ಗುಂಪಾಗಿದೆ. ಅವ 4 ದೇಶಗಳು ಯಾವಂತಂದ್ರೆ ಯುನೈಟೆಡ್ ಸ್ಟೇಟ್ಸ್, ಆಸ್ಟ್ರೇಲಿಯಾ, ಭಾರತ ಮತ್ತು ಜಪಾನ್. ನೆಕ್ಸ್ಟ್, ಭಾರತೀಯ ಸ್ಪರ್ಧಾ ಆಯೋಗ ನಿಯಮಗಳು 2025, ಕಾಂಪಿಟಿಷನ್ ಕಮಿಷನ್ ಆಫ್ ಇಂಡಿಯಾ ರೆಗ್ಯುಲೇಷನ್ಸ್ 2025. ಇದು ಉತ್ಪಾದನಾ ವೆಚ್ಚದ ನಿರ್ಣಯದ ಬಗ್ಗೆ ಐತಿ. ತ್ವರಿತ ವಾಣಿಜ್ಯ ಮತ್ತು ಇ-ವಾಣಿಜ್ಯ ವಲಯಗಳಲ್ಲಿ ಆಪಾದಿತ ಪರಭಕ್ಷಕ ಬೆಲೆ ನಿಗದಿ ಮತ್ತು ಆಳವಾದ ರಿಯಾಯಿತಿ ಪದ್ಧತಿಗಳನ್ನು ಪರಿಣಾಮಕಾರಿಯಾಗಿ ನಿರ್ಣಯಿಸುವ ಗುರಿಯನ್ನ ಹೊಂದಿರುವ ಭಾರತೀಯ ಸ್ಪರ್ಧಾ ಆಯೋಗವು ಇತ್ತೀಚೆಗೆ 2025ರ ಭಾರತೀಯ ಸ್ಪರ್ಧಾ ಆಯೋಗ ನಿಯಮವನ್ನು ಅಧಿಸೂಚನೆ ಹೊರಡಿಸಿದೆ. ತ್ವರಿತ ವಾಣಿಜ್ಯ ಮತ್ತು ಇ-ವಾಣಿಜ್ಯ ಎರಡೂ ಆನ್ಲೈನ್ ಶಾಪಿಂಗ್ ವಿಧಾನಗಳಾಗಿವೆ, ಆದರೆ ಅವು ಪ್ರಾಥಮಿಕ ವಿತರಣಾ ವೇಗದಲ್ಲಿ ಭಿನ್ನವಾಗಿವೆ. ತ್ವರಿತ ವಾಣಿಜ್ಯವು ಅತಿವೇಗದ ಡೆಲಿವರಿ ಮೇಲೆ ಕೇಂದ್ರೀಕರಿಸುತ್ತದೆ, ಸಾಮಾನ್ಯವಾಗಿ ನಿಮಿಷಗಳು ಅಥವಾ ಗಂಟೆಗಳಲ್ಲಿ. ಆದರೆ ಸಾಂಪ್ರದಾಯಿಕ ಇ-ಕಾಮರ್ಸ್ ದಿನಗಳಿಂದ ವಾರಗಳವರೆಗೆ ಪ್ರಮಾಣಿತ ಡೆಲಿವರಿ ಸಮಯಸೂಚಿಗಳನ್ನು ಬಳಸುತ್ತದೆ. ದಿನಸಿ ಮತ್ತು ದಿನನಿತ್ಯದ ಅಗತ್ಯ ವಸ್ತುಗಳಂತಹ ವಿಭಾಗಗಳಲ್ಲಿ ತ್ವರಿತ ವಾಣಿಜ್ಯವು ಅಭಿವೃದ್ಧಿ ಹೊಂದುತ್ತದೆ. ಬ್ಲಿಂಕಿಟ್ ಮತ್ತು ಜೆಪ್ಟೋದಂತಹ ಕಂಪನಿಗಳು ಈ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿವೆ. ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ದಂತಹ ಸಾಂಪ್ರದಾಯಿಕ ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ಗಳು ತುರ್ತು ಅಲ್ಲದ ಉತ್ಪನ್ನ ವಿಭಾಗಗಳಲ್ಲಿ ಪ್ರಾಬಲ್ಯವನ್ನು ಹೊಂದಿವೆ. ಇತ್ತೀಚೆಗೆ ಫ್ಲಿಪ್ಕಾರ್ಟ್ ಕೂಡ ದಿನಸಿಯಂತಹ ವಸ್ತುಗಳನ್ನು ತ್ವರಿತವಾಗಿ ವಿತರಣೆಯನ್ನ ಮಾಡುತ್ತಿದೆ.
ಭಾರತೀಯ ಸ್ಪರ್ಧಾ ಆಯೋಗ ನಿಯಮಗಳು 2025. ಭಾರತೀಯ ಸ್ಪರ್ಧಾ ಆಯೋಗ ಸೂಚಿಸಿದೆ. ತ್ವರಿತ ವಾಣಿಜ್ಯ ಮತ್ತು ಇ-ವಾಣಿಜ್ಯ ವಲಯಗಳಲ್ಲಿ ಆಪಾದಿತ ಪರಭಕ್ಷಕ ಬೆಲೆ ನಿಗದಿ ಮತ್ತು ಆಳವಾದ ರಿಯಾಯಿತಿ ಪದ್ಧತಿಗಳನ್ನು ಪರಿಣಾಮಕಾರಿಯಾಗಿ ನಿರ್ಣಯಿಸುವುದು ಇದರ ಗುರಿಯಾಗಿದೆ. ಒಂದು ಪ್ರಬಲ ಕಂಪನಿಯು ತನ್ನ ಪ್ರತಿಸ್ಪರ್ಧಿಗಳನ್ನು ಮಾರುಕಟ್ಟೆಯಿಂದ ಹೊರದಬ್ಬಲು ಉದ್ದೇಶಪೂರ್ವಕವಾಗಿ ಉತ್ಪಾದನಾ ವೆಚ್ಚಕ್ಕಿಂತ ಕಡಿಮೆ ಬೆಲೆಯನ್ನು ಕಡಿಮೆ ಮಾಡುವ ತಂತ್ರವನ್ನ ಪರಭಕ್ಷಕ ಬೆಲೆ ನಿಗದಿ ಎಂದು ಕರೆಯಲಾಗುತ್ತದೆ. ಪ್ರತಿಸ್ಪರ್ಧಿ ಸಂಸ್ಥೆಗಳು ದುರ್ಬಲಗೊಂಡಾಗ ಅಥವಾ ನಾಶವಾದಾಗ ಕಂಪನಿಯು ತನ್ನ ನಷ್ಟವನ್ನ ಸರಿದೂಗಿಸಲು ಮತ್ತು ಮಾರುಕಟ್ಟೆ ನಿಯಂತ್ರಣವನ್ನ ಬಲಪಡಿಸಲು ಸಾಮಾನ್ಯವಾಗಿ ಬೆಲೆಗಳನ್ನ ಹೆಚ್ಚಿಸುತ್ತದೆ. ಅನ್ಯಾಯವಾಗಿ ಪ್ರಾಬಲ್ಯ ಸಾಧಿಸಲು ಅಥವಾ ನಿರ್ವಹಿಸಲು ಬಳಸಿದಾಗ ಈ ಅಭ್ಯಾಸವನ್ನು ಸ್ಪರ್ಧಾ ಕಾಯ್ದೆ 2002ರ ಸೆಕ್ಷನ್ ಅಡಿಯಲ್ಲಿ 2002ರ ಸೆಕ್ಷನ್ 4(2)(a) ಅಡಿಯಲ್ಲಿ ನಿರ್ದಿಷ್ಟವಾಗಿ ನಿಷೇಧಿಸಲಾಗಿದೆ. ಅಂತಹ ನಡವಳಿಕೆಯ ಮೇಲ್ವಿಚಾರಣೆಯನ್ನು ಬಲಪಡಿಸಲು ಸಿಸಿಐ ನಿಯಮಗಳು 2025 ನವೀಕರಿಸಿದ ವೆಚ್ಚ ಮೌಲ್ಯಮಾಪನ ಮಾನದಂಡಗಳನ್ನು ಅಳವಡಿಸುತ್ತದೆ. ತ್ವರಿತ ವಾಣಿಜ್ಯ ಮತ್ತು ಇ-ವಾಣಿಜ್ಯ ವಲಯಗಳಲ್ಲಿ ಆಪಾದಿತ ಪರಭಕ್ಷಕ ಬೆಲೆ ನಿಗದಿ ಮತ್ತು ಆಳವಾದ ರಿಯಾಯಿತಿ ಪದ್ಧತಿಗಳನ್ನು ಪರಿಣಾಮಕಾರಿಯಾಗಿ ನಿರ್ಣಯಿಸುವುದು ಇದರ ಗುರಿಯಾಗಿದೆ. ಭಾರತೀಯ ಸ್ಪರ್ಧಾ ಆಯೋಗ ಇದು ಉತ್ಪಾದನಾ ವೆಚ್ಚಗಳ ನಿರ್ಣಯಕ್ಕೆ ಸಂಬಂಧಪಟ್ಟಂಗ ಒಂದಷ್ಟು ನಿಯಮಗಳನ್ನು ಕೊಟ್ಟಾರ. ಅದರ ಬಗ್ಗೆ ಮಾಹಿತಿ ಅಂತಂದ್ರ, ಬೇರೆ ಕಂಪನಿಗಳು ಮಾರುಕಟ್ಟೆಯಲ್ಲಿ ಇರಬಾರ್ದು, ತನ್ನ ಪ್ರತಿಸ್ಪರ್ಧಿಗಳನ್ನ ಮಾರುಕಟ್ಟೆಯಿಂದ ಹೊರದಬ್ಬಲು ಉತ್ಪಾದನಾ ವೆಚ್ಚಕ್ಕಿಂತ ಕಡಿಮೆ ವೆಚ್ಚವನ್ನ ಹೇಳುವುದು. ಅದಾದ ನಂತರ ಪ್ರತಿಸ್ಪರ್ಧಿ ಸಂಸ್ಥೆಗಳು ದುರ್ಬಲಗೊಂಡಾಗ ಅಥವಾ ನಾಶವಾದಾಗ ಈ ಆಲ್ರೆಡಿ ಏನು ಕಡಿಮೆ ರೇಟಿಗೆ ಕೊಟ್ಟು ನಾವು ಲಾಸ್ ಆಗಿರ್ತದಲ್ಲ ಅದನ್ನ ಸರಿದೂಗಿಸಿಕೊಳ್ಳಲು ಬೆಲೆಯನ್ನ ಜಾಸ್ತಿ ಮಾಡುವುದು. ಇದು ಒಂಥರ ಅನ್ಯಾಯವಾಗಿ ಪ್ರಾಬಲ್ಯ ಸಾಧಿಸಿದಂಗ ಆಗ್ತೈತಿ. ಇದನ್ನ ಕಂಟ್ರೋಲ್ ಮಾಡಾಕ 2025ರಲ್ಲಿ ನಿಯಮಗಳನ್ನ ಜಾರಿಗೊಳಿಸಲಾಗಿದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಬಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನೆಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮ್ಮ ಚಾನೆಲನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಥ್ಯಾಂಕ್ ಯು.